ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಯಲ್ಲಿ ಸಂಜೆ ಇಫ್ತಾರಿಗೋಸ್ಕರ ಮಟನ್ ತಂದಿದ್ದಾರೆ ಫ್ರೆಂಡ್. ಅದನ್ನೇ ಸಾರು ಮಾಡಬೇಕಂತೆ. ರಾತ್ರಿಗೂ ಮತ್ತು ಬೆಳಗ್ಗೆಗೂ ಆಗುತ್ತೆ. ಅದಕ್ಕೆ ಮಟನ್ ಸಾರಿಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್. 1 kg ಅಷ್ಟು ಮಟನ್ ತಂದಿದ್ದಾರೆ. ಈಗ ಇಷ್ಟು ಸಂಜೆ ಆಗ್ತಾ ಬಂತು. ಈಗ ಸಾರು ಮಾಡಬೇಕಂತೆ. ಬೇಗ ಬೇಗ ಸಾರು ಮಾಡಿ ಒಂದು ಸ್ವಲ್ಪ ಅನ್ನ ಮಾಡಿಬಿಡ್ತೇನೆ ಫ್ರೆಂಡ್. ಆಮು ಕಾಮು ಆಮು 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 ಚುಚ್ಚುನಾ 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 ಮಿನ್ನ ಚುಚ್ಚುನಾ ಆಮು ಅಬೆ ಆಮು 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 ಆಮೇನು ಲೇ ले ले बेटे अम्मू ले देख नहीं अब भैया नहीं मारता नहीं ले ले आता नहीं. ಮಟನ್ನಲ್ಲಿ ಎಲ್ಲ ಕ್ಲೀನ್ ಮಾಡಿ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೀರುಳ್ಳಿ ಹೆಚ್ಚು ಹಾಕಿದರೆ ತೊಳೆಯುವಾಗ ಎಲ್ಲ ಕ್ಲೀನಾಗಿದ್ದು ಚೆನ್ನಾಗಿ ಮಟನ್ನು ತೊಳೆದು ಬರುತ್ತೆ ಫ್ರೆಂಡ್. ಕ್ಲೀನಾಗಿ ಬರುತ್ತೆ ನೀರುಳ್ಳಿ ಅದಕ್ಕೆ ನೀರುಳ್ಳಿ ಹಾಕಬೇಕು ತೊಳೆಯುವಾಗ ನೋಡಿ. ಹಾಗೆ ಮಿನ್ನು ಒಂದು ಸತಿ ಇಳಿತಾ ಇದ್ದ, ಸಮೀರ್ ಪೆನ್ ಹತ್ಬಿಟ್ಟ, ಅದಕ್ಕೆ ಮೇಲೆ ಹತ್ತದ ನೋಡಿ. ಆದರೂ ಬಿಡಲಿಲ್ಲ, ಅವನು ಆಟ ಶುರು ಮಾಡಿದ್ದಾನೆ. ತುಂಬ ಕಾಡಿಸ್ತಾನ್ರಿಪ್ಪ. ಏನಾದರೂ ಮಟನ್ ತಂದಿದ್ದು ನೋಡಿಬಿಟ್ರೆ ಸುಮ್ಮನೆ ಇರಲ್ಲ. ಮಟನ್ನು ಮೀನು ಅಂದರೆ ಒಂದು ಪ್ರಾಣ ನೋಡ್ರಿ. ನೋಡಿ ಫ್ರೆಂಡ್, ಇಲ್ಲಿ ಮಟನ್ ಬೇಯ್ತಾ ಇದೆ. ಇಲ್ಲಿ ನೋಡಿ, ಬಿಸಿ ಅನ್ನ ರೆಡಿ ಆಯಿತು ಫ್ರೆಂಡ್. ಈಗ ಸ್ವಲ್ಪ ಮಸಾಲೆ ಹುರ್ಕೊಂಡು ಚೆನ್ನಾಗಿ ಸಾರು ಮಾಡಬೇಕು. ಈಗ ನೋಡಿ ಫ್ರೆಂಡ್, ನಮ್ಮ ಮನೆಯವರು ಮನೆ ಕಟ್ಟಿದ್ರಲ್ಲ, ಆ ಗೌಡ್ರು ನೋಡಿ ಅವ್ರ ತೋಟದಲ್ಲಿ ತುಂಬ ಎಳ್ನೀರಿದ್ದಾವೆ. ಅದಕ್ಕೆ ನೋಡಿ ನಮ್ಮ ಮನೆಯವರು ಯಾವಾಗ ಹೋದರೂ ಕೊಟ್ಟು ಕಳಿಸ್ತಾರೆ. ತುಂಬ ನಂಬಿಕೆ ಇಡ್ತಾರೆ ನೋಡಿ ಅವರು. ನಾವು ಕೂಡ ಅವ್ರ ಜೊತೆ ಹಾಗೆ ನಡ್ಕೊಳ್ತೀವಿ. ಎಷ್ಟು ಇದರಿಂದ ನಾವು ಇರ್ತೀವಿ, ಅವರು ನಮ್ಮ ಜೊತೆ ಅಷ್ಟೇ ಇದರಿಂದ. ಆ ಥರ ಏನಿಲ್ಲ ನೋಡಿ ಫ್ರೆಂಡ್. ನಮ್ಮ ಕಡೆ ಇಲ್ಲಿ ಜನ ತುಂಬ ಇದರಿಂದ ಅವರು ಇವರು ಅನ್ನೋದು ಯಾವುದೂ ಇಲ್ಲ. ಎಲ್ಲ ಒಗ್ಗಟ್ಟಾಗಿ ಹೊಂದ್ಕೊಂಡು ಹೋಗ್ತಾರೆ ನೋಡಿ ಫ್ರೆಂಡ್. ಇದರಿಂದ ನಾವು ನಮ್ಮ ಮನೆಯವ್ರು ಕೆಲಸ ಮಾಡಿಬಿಟ್ರೂ ಕೂಡ ಅಷ್ಟು ಪ್ರೀತಿಯಿಂದ ಏನಾದರೂ ಇದ್ದರೆ, ಹೊಸದಾಗಿ ಅಡಿಕೆ ಆಗಲಿ ಎಳ್ನೀರಾಗಲಿ ಏನಾದರೂ ಇದ್ದರೆ ಎಷ್ಟು ಪ್ರೀತಿಯಿಂದ ಕೊಟ್ಟು ಕಳಿಸ್ತಾರೆ ಅಂದರೆ ಅಷ್ಟು ಪ್ರೀತಿಯಿಂದ ಕೊಟ್ಟು ಕಳಿಸ್ತಾರೆ ನೋಡಿ ಫ್ರೆಂಡ್. ಅದೇ ಮುಖ್ಯ ಅಲ್ಲ ಫ್ರೆಂಡ್ ಜನ. ನೋಡಿ ಫ್ರೆಂಡ್, ಎಲ್ಲ ಮಸಾಲೆ ಅರೆದು ಹಾಕಿದೆ. ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ಹಾಗೆ ಒಂದು ಸ್ವಲ್ಪ ಖಾರ ಪುಡಿ ಉದುರಿಸಿದ್ದೀನಿ. ಯಾಕೆ ತುಂಬ ವೈಟ್ ಕಾಣ್ತಾ ಇತ್ತು. ಸಾರು ಕುದಿಸಿಟ್ರೆ ಆಯಿತು. ಅನ್ನನೂ ಕೂಡ ರೆಡಿಯಾಗಿದೆ. ಸಮೀರಿಗೆ ಒಂದು ಸ್ವಲ್ಪ ಮಟನ್ ನೀರಿರುತ್ತಲ್ಲ, ಅದನ್ನು ತೆಗೆದಿಟ್ಟಿದ್ದೀನಿ. ತುಂಬ ಇಷ್ಟ ಅವನಿಗೆ, ಅದಕ್ಕೆ ಇದೊಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ ಫ್ರೆಂಡ್. ನೋಡಿ ಫ್ರೆಂಡ್, ಈಗ ಒಂದು ಸ್ವಲ್ಪ ಸಿರಾಳಕೊಪ್ಪಗೆ ಹೋಗಿ ಬರ್ತಾ ಇದ್ದೀವಿ. ಸ್ವಲ್ಪ ಟಿ ವಿ ರಿಮೋಟು ಯಾಕೋ ನಡೀತಾನೇ ಇಲ್ಲ ನಮ್ಮ ಟಿ ವಿಗೆ. ಅದಕ್ಕೆ ಒಂದು ರಿಮೋಟ್ ತರಬೇಕು ಅಂತ ನಾವು ಸ್ವಲ್ಪ ಅಂಗಡಿಗೆ ಹೋಗ್ತಾ ಇದ್ವಿ. ಸಿಗುತ್ತೆ ಅಂದಿದ್ದಕ್ಕೆ ನಾನು ನಮ್ಮ ಮನೆಯವ್ರು ಸೇರಿ. ನೋಡಿ ಫ್ರೆಂಡ್, ಈ ಕೆರೆಯಲ್ಲಿ ಎಷ್ಟು ಮೀನು ಹಿಡಿತಿದ್ದಾರೆ ಅಂದರೆ ಒಳ್ಳೆ ನೋಡಿ ಮೀನು ಸಿಗ್ತವೆ ಇಲ್ಲಿ. ಬೆಳಗಾವಿ ಕೆರೆ ಇದು. ಇಲ್ಲಂತೂ ಅಕ್ಕಪಕ್ಕದ ಹಳ್ಳಿ ಜನ ಅಂತೂ ಮೀನು ತಗೊತಾರೆ ನೋಡಿ. ಎಷ್ಟು ದೊಡ್ಡ ದೊಡ್ಡಕ್ಕಿದಾವೆ ಅಂದರೆ ನಾನು ದೂರದಿಂದನೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಹತ್ತಿರ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ನನಗೆ ಕೆಲಸ ಇತ್ತು ಅಂತ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಜನ ಆ ಕಡೆ ಈ ಕಡೆಯಿಂದ ಬಂದು ಸುಮ್ಮನೆ ತಗೊಂಡು ಹೋಗ್ತಾಯಿದ್ದಾರೆ ನೋಡಿ. ಹೋಗಿ ಒಂದು ಸ್ವಲ್ಪ ರಿಮೋಟ್ ತಗೊಂಡು ಬಂದು ಅಡುಗೆ ಮಾಡಬೇಕು ನೋಡಿ. ಇದೇ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಬಂದೆ. ಇದು ನೋಡಿ, ಇದು ಸಾಯಿಬಾಬಾ ಅಂಗಡಿ ಫ್ರೆಂಡ್ಸ್. ಇದು ಯಾವುದು ವಸ್ತು ಇಲ್ಲ ಅನ್ನೋ ಹಾಗಿಲ್ಲ ನೋಡಿ ಇಲ್ಲಿ. ನೋಡಿ ಫ್ರಿಜ್ ಎಷ್ಟು ಚೆನ್ನಾಗಿದ್ದಾವೆ. ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಈ ಕಡೆ ನೋಡಿ ಫ್ರಿಜ್ ಯಾವ ಥರ ಇಟ್ಟಿದ್ದಾವೆ ಅಂತ.
ಎಲ್ಲ ಥರದ ಫ್ರಿಜ್ ಇದ್ದಾವೆ ಈ ಅಂಗಡಿಯಲ್ಲಿ ಕೂಡ ನೋಡಿ. ಈ ಕಡೆನೂ ಕೂಡ ವಾಷಿಂಗ್ ಮಿಷಿನ್ ಇದ್ದಾವೆ. ಇವು ಆಟೋಮೆಟಿಕ್ ಇವು ಎಲ್ಲ ಫ್ರೆಂಡ್ಸ್. ನೋಡಿ ಗ್ರೈಂಡರು ಎಲ್ಲ ಥರದ ಸಾಮಾನು ಇದ್ದಾವೆ ಫ್ರೆಂಡ್ ಇಲ್ಲಿ. ನೋಡಿ ಈ ಕಡೆನೂ ಫ್ರಿಜ್ಜೆ, ಡಬಲ್ ಡೋರ್ ಫ್ರಿಜ್ಜು, ಸಿಂಗಲ್ ಡೋರ್ ಫ್ರಿಜ್ಜುಗಳು ವಾಷಿಂಗ್ ಮಿಷಿನೇ ಜಾಸ್ತಿ ಇರೋದಿಲ್ಲಿ. ಗ್ಯಾಸ್ ಒಲೆ ಕೂಡ ಎಲ್ಲ ಥರದ್ದು ಐಟಮ್ ಇದ್ದಾವೆ. ಟಿ ವಿ ಎಲ್ಲ ಏನಿಲ್ಲ ಅನ್ನೋಂಗಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ. ಗಡಿಯಾರ, ಮಿಕ್ಸಿ, ನೋಡಿ ಎಷ್ಟು ಚೆನ್ನಾಗಿ ವಸ್ತುಗಳಿದ್ದಾವೆ. ಚಿಕ್ಕ ವಸ್ತುಗೆ ನೋಡೋಕೆ ಬಂದ್ವಿ, ಇವೆಲ್ಲ ನೋಡಿದ್ವಿ ಚೆನ್ನಾಗಿದ್ವು ಅಂತ. ನೋಡಿ ಇಲ್ಲೂ ಕೂಡ ವಾಷಿಂಗ್ ಮಿಷಿನ್ಗಳು ನೀರು ಹಾಕ್ತಾರಲ್ಲ ಮೇಲಿಂದ, ಆ ಮಿಷಿನ್ ನೋಡಿ ಫ್ರೆಂಡ್ ಇವು. ನೋಡಿ ಇಷ್ಟು ಅವೆ. ನೋಡಿ ಇಲ್ಲಿ ಗಾಜಿನ ಭರಣಿ ಇದ್ದಾವೆ, ಹಿಟ್ಟಿನ ಮಿಷಿನ್ ಕೂಡ ಇದ್ದಾವೆ, ಗ್ಯಾಸ್ ಒಲೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ. 4 ಒಲೆಗಿನ ಕೆಳಗಡೆ ಇಳಿದು ಹೋಗ್ತಿದ್ದೇವೆ. ಕೆಳಗಡೆ ಅಂಗಡಿಯಲ್ಲಿದೆ ಅಂತ ಅಂದರು. ನೋಡಿ ಇಲ್ಲಂತೂ ತುಂಬೋಗಿದ್ದಾವೆ ಸಾಮಾನು. ಇಲ್ಲಂತೂ ಜ್ಯೂಸರ್ ಎಲ್ಲ ಇದ್ದಾವೆ ನೋಡಿ ಫ್ರೆಂಡ್. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಸೇರಿಸಿದ್ದಾರೆ ಅಂಗಡಿಗಳಲ್ಲಿ ವಸ್ತುಗಳು. ಇಂಥದ್ದಿಲ್ಲ ಅಂತ ಇಲ್ಲ ಇಲ್ಲಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಟಿ ವಿ ನೋಡಿ ಫ್ರೆಂಡ್ಸ್, 50,000 ಇವಕ್ಕಂತೆ. ನಾವು ಹಾಗೆ ಕೇಳಿದ್ವಿ. ದೊಡ್ಡ ಟಿ ವಿ ಇದ್ದಾವೆ ನೋಡಿ. ಈ ಕಡೆ ಜಾರು, ಎಲ್ಲ ಥರದ್ದು ವಸ್ತುಗಳಿದಾವೆ. ಇಲ್ಲ ಅಂತಲ್ಲ ಯಾವುದು, ತುಂಬ ಚೆನ್ನಾಗಿದ್ದಾವೆ ಐಟಮು. ಕೇಳಿ ಸ್ವಲ್ಪ ನಾವು ಕೂಡ ಆರ್ಡ್ರ್ ಕೊಟ್ಟು ಬಂದಿದ್ದೀವಿ ರಿಮೋಟಿಗೆ. ಇಲ್ಲ ಅಂದಿದ್ದಕ್ಕೆ ಹಂಗೆ ನೋಡಿದ್ವಿ ಅಂಗಡಿ ಸ್ವಲ್ಪ ಚೆನ್ನಾಗಿದೆ ಅಂತ. ನೋಡಿ ಇದೇ ಅಂಗಡಿ ಸರಳಕೊಪ್ಪದಲ್ಲಿ ಸಾಯಿಬಾಬಾ ಅಂತಾರಲ್ಲ, ದೊಡ್ಡ ಅಂಗಡಿ ಫ್ರೆಂಡ್ಸ್ ಇದು. ಒಳ್ಳೆ ರಿಯಾಯಿತಿಯಲ್ಲಿ ಕೊಡ್ತಾರೆ. ಎಲ್ಲ ಕಂಪ್ನಿ ಐಟಮ್ ಫ್ರೆಂಡ್ಸ್ ಇಲ್ಲಿ ಸಿಗೋದು. ನೋಡಿ ಫ್ರೆಂಡ್, ನಮ್ಮ ಮನೇಲಿ ರೋಜಾ ಬಿಟ್ಟು ತಿಂತಾ ಇದ್ದಾರೆ ನೋಡಿ ಸಮೀರು. ನೋಡಿ ನಮ್ಮ ಮನೆಯವರು. ಸಮೀರ್ ಇವತ್ತು ಮಸೀದಿಗೆ ಹೋಗಿಲ್ಲ, ಇಲ್ಲೇ ರೋಜಾ ಬಿಡ್ತಾ ಇದ್ದಾನೆ ನೋಡಿ ಫ್ರೆಂಡ್. ನಾವು ಫ್ರೂಟು ಎಲ್ಲ ಇಟ್ಕೊಂಡು ಕುಂತಿದ್ದೀವಿ ನೋಡಿ. ನೋಡಿ ಅನ್ನ, ಮಟನ್ ಸಾರು ಫ್ರೆಂಡ್. ಹಾಗೆ ಬನ್ನಿ ಫ್ರೆಂಡ್ ಊಟ ಮಾಡೋಣ. ನಮ್ಮದು ಇವತ್ತು ಒಪ್ಪತ್ತು ಬಿಚ್ಚಾಯಿತು, ಊಟ ಮಾಡ್ತಾಯಿದ್ದೀವಿ. ನಿಮ್ಮ ಮನೆಯಲ್ಲಿ ಹೇಗೆ ನೀವು ಅಡುಗೆ ಮಾಡ್ತೀರಾ ಹಾಗೂ ಹೇಗೆ ಒಪ್ಪತ್ತು ಬಿಸ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲೇ ಬಾ, ಫ್ರೂಟ್ ಹಾಕ್ಬಿಡ್ಬರ. ನೋಡಿ ಫ್ರೆಂಡ್, ನಾವು ಹೀಗೆ ಒಪ್ಪತ್ತು ಬಿಡೋದು. ಈ ಥರ ನಾವು ರೋಜಾ ಬಿಟ್ಟು ಮೊದಲು ಫ್ರೂಟ್ ತಿಂತೀವಿ, ಆಮೇಲೆ ಊಟ ಮಾಡ್ತೀವಿ ಫ್ರೆಂಡ್. ಫಸ್ಟಿಗೆ ಫ್ರೂಟ್ ತಿಂದು ಸ್ವಲ್ಪ ಹೊತ್ತು ಕುಂದಿರ್ತೀವಿ, ಆಮೇಲೆ ಊಟ ಮಾಡೋದು. ಏನೇ ಸ್ವೀಟ್ ತಂದರೂ ನಾವು ಈ ಥರ ಜೋಡಿಸ್ಕೊಂಡು ಒಪ್ಪತ್ತು ಬೀಸ್ತೀವಿ ಫ್ರೆಂಡ್. ನಾವು ಎಲ್ಲ ಏನು ತಂದಿರೋದು ಫ್ರೂಟ್ ಆಗಲಿ ಸ್ವೀಟ್ ಆಗಲಿ ಅಡುಗೆ ಮಾಡಿದ್ದಾಗಲಿ ಈ ಥರ ಇಟ್ಕೊಂಡು ತಿಂತೀವಿ ಫ್ರೆಂಡ್. ನೋಡಿ ಫ್ರೆಂಡ್, ಸಮೀರು ಮತ್ತು ಅವರ ಅಪ್ಪಾಜಿ ಊಟ ಮಾಡಿ ಹೋದರು. ಈಗ ನಾನು ಸ್ವಲ್ಪ ಫ್ರೂಟ್ ತಿಂದು ಅಷ್ಟೇ ಕುಂದಿರ್ತಾ ಇದ್ದೀನಿ. ಯಾಕಂದರೆ ನನಗೆ ಜ್ಯೂಸ್ ಕುಡಿದೆ ಹೊಟ್ಟೆ ತುಂಬಿದಂಗೆ ಆಗ್ಬಿಡ್ತು ಫ್ರೆಂಡ್. ಅದಕ್ಕೆ ಸ್ವಲ್ಪ ಫ್ರೂಟೇ ತಿಂತಾ ಇದ್ದೀನಿ. ನೋಡಿ ಫ್ರೂಟ್ ತಿನ್ನೋಷ್ಟಕ್ಕೆ ಹೊಟ್ಟೆ ತುಂಬ್ತಾ ಇದೆ. ಆಮೇಲೆ ಊಟ ಮಾಡಿದ್ರೆ ಆಯ್ತಂತ ಸ್ವಲ್ಪ ಫ್ರೂಟೇ ತಿಂತಾ ಇದ್ದೆ ಕೂತ್ಕೊಂಡು. ನೋಡಿ ಫ್ರೆಂಡ್, ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಹಣ್ಣಿನ ಹೆಸರು ನನಗಂತೂ ಹೇಳೋಕ್ಕೆ ಬರ್ತಾಯಿಲ್ಲ.
ಇದು ಜ್ಯೂಸ್ ಆಗಲಿ ಇದ್ರದ್ದು, ಇಲ್ಲಾಂದರೆ ಇದು ಸಿಪ್ಪೆ ತೆಗೆದು ಚೆನ್ನಾಗಿ ಕೊಯ್ದು ಇದರಲ್ಲಿ ಸಕ್ಕರೆ ಹಾಕ್ಕೊಂಡು ತಿಂದರೂ ಕೂಡ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್. ಹೊಟ್ಟೆಯಲ್ಲಿ ಹೋಗ್ತಾನೆ ಎಷ್ಟು ತಣ್ಣಗಿರುತ್ತೆ ಅಂದರೆ ಅಷ್ಟು ತಂಪಾಗಿರುತ್ತೆ ನೋಡಿ ಫ್ರೆಂಡ್ ಈ ಹಣ್ಣಿನ ಜ್ಯೂಸ್ ಮಾತ್ರ. ಇದು 1 kgಗೆ 4-5 ಬರ್ತವೆ ಫ್ರೆಂಡ್ ಈ ಹಣ್ಣು. ನನಗೆ ಹೇಳಕ್ಕೆ ಬರ್ತಾ ಇಲ್ಲ. ಇದು ನಮ್ಮ ಭಾಷೆಯಲ್ಲಿ ಅಂದರೆ ಗಂಜಮ್ ಅಂತೀವಿ ನಾವು. ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನಮ್ಮ ಒಪ್ಪತ್ತಿನ ಟೈಮಲ್ಲಿ ತುಂಬ ಬರುತ್ತೆ ಫ್ರೆಂಡ್ ಅದು. ಬೇಸಿಗೆ ಟೈಮಲ್ಲಂತೂ ತುಂಬ ಬರುತ್ತೆ ಹಣ್ಣದು. ಗಂಜಮ್ ಆಗಲಿ, ಕೆಕ್ಕರ್ಲೆ ಹಣ್ಣಾಗಲಿ, ಬಾಳೆಹಣ್ಣಾಗಲಿ, ಫ್ರೂಟ್ ಅಂತೂ ತುಂಬ ಈ ರಂಜಾನ್ ತಿಂಗಳಲ್ಲಿ ತುಂಬ ತರ್ತೇವೆ ಫ್ರೆಂಡ್ ನಾವು ಮಾತ್ರ. ನೋಡಿ ಈಗ ಸೈರಿಗೆಲ್ಲ ರೆಡಿ ಮಾಡ್ಕೋಬೇಕು. ಈಗ ಇಫ್ತಾರ್ದು ಆಯಿತು ಫ್ರೆಂಡ್, ಸೈರಿದು ಮಾತ್ರ ರೆಡಿ ಮಾಡಬೇಕು ಇದ್ರ ಮೇಲೆ. ಮತ್ತೆ ನೋಡಿ ಫ್ರೆಂಡ್ ಊಟ ಆಯಿತು. ಸ್ವಲ್ಪ ಸುಸ್ತಾಗ್ಬಿಡ್ತು, ಅದಕ್ಕೆ ಸುಮ್ಮನೆ ಒಂದು ಗಾಡಿ ಹೊರ್ಕೊಂಡು ಸುಮ್ಮನೆ ಕುಂತೆ ಫ್ರೆಂಡ್. ಸುಸ್ತಾಗ್ಬಿಡುತ್ತಲ್ಲ. ಮತ್ತು ಇವತ್ತಿನ ವಿಡಿಯೋ ಅಂತೂ ಇಷ್ಟ ಆಯಿತು ಫ್ರೆಂಡ್. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.